ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ದೀನ ಭಾವ ಉಳ್ಳವರಾಗಿ ನಾವು ನಡೆದುಕೊಳ್ಳಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆಂಬುದಾಗಿ ಹೇಳಿ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂದು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ದೇವರ ತ್ರಾಣವುಳ್ಳಂಥ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ತ್ರಾಣವುಳ್ಳಂಥ ಹಸ್ತ ಎಂಬುದಾಗಿ ಹೇಳುವಾಗ ಎಲ್ಲಕ್ಕೂ ಕೂಡ ಸಮರ್ಥವಾಗಿರುವಂಥ ಕರಗಳು, ಎಲ್ಲವನ್ನೂ ಕೂಡ ಮಾಡುವುದಕ್ಕೆ ಶಕ್ತವಾಗಿರುವಂಥ ಕರಗಳು ಎಂಬುದಾಗಿ ಅರ್ಥ. ಆತನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಕೂಡ ಇಲ್ಲ. ಆತನು ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನು. ಅಂತಹ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ದೀನ ಭಾವದಿಂದ ನಡೆದುಕೊಳ್ಳುವುದಾದರೆ, ಅಂದರೆ ಬರೀ ಪ್ರಾರ್ಥನೆಯಲ್ಲಿ ತಗ್ಗಿಸಿಕೊಳ್ಳುವುದು ಜೀವಿತವೇ ಆತನ ಮುಂದೆ ತಗ್ಗಿಸಲ್ಪಟ್ಟದ್ದಾಗಿ, ಅಂದರೆ ದೇವರೇ ನೀವು ಹೇಳಿ ನಾವು ಅದರಂತೆ ನಡೆಯುತ್ತೇವೆ, ಅದರಂತೆ ಮಾಡುತ್ತೇವೆ, ನಿಮ್ಮ ಚಿತ್ತದಂತೆ ನಿಮ್ಮ ಆಲೋಚನೆಗಳಂತೆ ನಮ್ಮ ಜೀವಿತವು ಮುನ್ನಡೆಯಲಿ ಎಂಬುದಾಗಿ ಯಾವಾಗ ಪೂರ್ಣವಾಗಿ ಬಿಟ್ಟು ಕೊಡುತ್ತೇವೋ ಆಗ ದೇವರು ಅಂಥವರ ಜೀವಿತಕ್ಕೋಸ್ಕರ ಒಂದು ಕಾಲವನ್ನು ನೇಮಿಸಿಡುತ್ತಾರೆ. ಆ ಕಾಲದಲ್ಲಿ ಅವರ ಜೀವಿತವು ಖಂಡಿತವಾಗಿ ಉದ್ಧಾರವಾಗುತ್ತದೆ, ಉನ್ನತ ಸ್ಥಾನಗಳಲ್ಲಿ ಉನ್ನತ ಆಶೀರ್ವಾದಗಳನ್ನು ಹೊಂದುತ್ತಾ ಸಂತೋಷವಾಗಿ ಮುನ್ನಡೆಯುತ್ತದೆ. ಇದನ್ನೇ ವಾಕ್ಯದಲ್ಲಿ ಕೂಡ ಹೇಳಿರುವಂಥದ್ದು, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಎಂಬುದಾಗಿ. ನೀವು ದೇವರ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥಿಸಿದಂಥ, ದೇವರಿಗಾಗಿ ಕಾದಿದ್ದು ಬೇಡಿದಂಥ, ಆತನ ಆಲೋಚನೆಗಳನ್ನು ಅಪೇಕ್ಷಿಸಿದಂಥ ಯಾವುದೇ ವಿಷಯಗಳಲ್ಲಿ ಕೂಡ ನೀವು ಅವಮಾನ ಹೊಂದುವುದಿಲ್ಲ. ಕರ್ತನ ಬಲವು ಪೂರ್ಣ ಸಾಧಕವಾಗಲಿದೆ. ಆತನ ಕರಗಳು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುವಂಥದ್ದು ಬಹಳ ಬಹಳ ನಿಶ್ಚಯವಾದದ್ದು. ದಾವೀದನ ಜೀವಿತದಲ್ಲಿ ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಅವನು ಅರಸನಾಗಿ ಅಭಿಷೇಕಿಸಲ್ಪಟ್ಟ ನಂತರ, ಅರಸುತನದ ಅಧಿಕಾರವನ್ನು ಹೊಂದಿದ ನಂತರವೂ ಕೂಡ ಅವನು ಒಂದು ದಿನವೂ ತನ್ನಷ್ಟಕ್ಕೆ ತಾನೇ ಕಾರ್ಯಗಳನ್ನು ಮಾಡಲಿಲ್ಲ. ಯಾವುದೇ ವಿಷಯವಾಗಿದ್ದರೂ ದೇವರ ಮುಂದೆ ವಿಚಾರಿಸಿ ಆತನು ಹೇಳಿದ ಹಾಗೆ ತನ್ನ ಜೀವಿತವನ್ನು ನಡೆಸಿದ್ದರಿಂದ ಎಲ್ಲ ಯುದ್ಧಗಳಲ್ಲಿ ಕೂಡ ಜಯವನ್ನು ಹೊಂದಿದನು. ಅವನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ನೆಲೆಗೊಳ್ಳುವ ಹಾಗೆ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟಿತು. ಈ ರೀತಿಯಂಥ ಆಶೀರ್ವಾದಗಳನ್ನು ದೇವರು ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಇಟ್ಟಿದ್ದಾನೆ. ಅದನ್ನು ಹೊಂದುವುದಕ್ಕೆ ನಮ್ಮಲ್ಲಿ ಯಾವುದೇ ಯೋಗ್ಯತೆ ಇಲ್ಲ, ಆದರೆ ದೇವರ ಕೃಪೆಯಿಂದಲೇ ನಾವು ಅದನ್ನು ಹೊಂದಿಕೊಳ್ಳಬಹುದಾಗಿದೆ. ಅದಕ್ಕಾಗಿ ದೇವರ ಮುಂದೆ ದೀನ ಭಾವದಿಂದ ಸಮರ್ಪಣೆಯಿಂದ ತಗ್ಗಿಸಿಕೊಂಡು ಜೀವಿತವನ್ನು ನಡೆಸಿರಿ. ಖಂಡಿತವಾಗಿ ದೇವರು ಕೊಡುವಂಥ ಸಕಲ ಆಶೀರ್ವಾದಗಳು, ಸಕಲ ಮೇಲುಗಳು ನೀವು ಯೋಚಿಸುವುದಕ್ಕಿಂತ ಆಗ್ರಹಿಸುವುದಕ್ಕಿಂತ ಶ್ರೇಷ್ಠವಾಗಿ ನಿಮಗೆ ಅನುಗ್ರಹಿಸಲ್ಪಡಲಿದೆ. ಆ ರೀತಿಯಾಗಿ ಆಶೀರ್ವದಿಸುವಂಥ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದೀನರಿಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸುವಂಥ ದೇವರು. ಹಾಗಾಗಿ ಅಪ್ಪ, ನಿನ್ನ ತ್ರಾಣವುಳ್ಳಂಥ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಂಡು ನೀನು ತಕ್ಕ ಕಾಲದಲ್ಲಿ ಉನ್ನತಿಗೆ ತರುವಂಥ ಅಪ್ಪ ನಿರೀಕ್ಷೆಯಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನೀನು ನಂಬಿಗಸ್ತನಾಗಿದ್ದೀಯ. ಜೀವಿತಗಳನ್ನು ಉದ್ಧರಿಸುವುದಕ್ಕೂ ಆಶೀರ್ವದಿಸುವುದಕ್ಕೂ ಘನಪಡಿಸುವುದಕ್ಕೂ ಸಮರ್ಥನ ಆಗಿದ್ದೀಯಾ. ನಿನ್ನ ಮೇಲೆ ನಂಬಿಕೆಯಿಂದ ಪ್ರಾರ್ಥಿಸುತ್ತಾದ ಕರ್ತನೆ, ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ನಿನ್ನ ಕರಗಳಲ್ಲಿ ತೆಗೆದುಕೋ. ನಿನ್ನ ಮಕ್ಕಳಪ್ಪ ದೀನ ಭಾವದಿಂದ, ಸಮರ್ಪಣೆಯಿಂದ ದೇವರೇ ನಿನಗೋಸ್ಕರ ಕಾದಿದ್ದಾರೆ ಕರ್ತನೆ. ಅದ್ಭುತಗಳನ್ನು ಮಾಡು, ಬಿಡುಗಡೆಗಳನ್ನುಂಟು ಮಾಡು, ಆಶೀರ್ವಾದಗಳನ್ನು ಅನುಗ್ರಹಿಸು, ಸಕಲ ಮೇಲುಗಳನ್ನು ಉಂಟು ಮಾಡಿ ಜೀವಿತಗಳನ್ನಪ್ಪ ಘನಪಡಿಸಿ ಮಾನಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಅನೇಕರಿಗೆ ಆಶೀರ್ವಾದವಾಗಿ ಬದಲಾಯಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿಮ್ಮ ಮಕ್ಕಳ ದುಃಖವು ನೀಗ್ಯಪ್ಪ ಆನಂದ ಉಂಟಾಗಲಿ. ಪ್ರತಿಯೊಂದು ಕಾರ್ಯಗಳಲ್ಲಿ ಶ್ರೇಷ್ಠತೆಗಳನ್ನು ಅನುಗ್ರಹಿಸು, ಆಶೀರ್ವದಿಸು. ನಿನ್ನ ಅತ್ತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.